ಹಲೋ ಎಲ್ಲರಿಗೂ ನಮಸ್ಕಾರ. ಸ್ಪೀಡ್ ಜೆಟ್ ವಿತ್ ವೈಟ್ ಫೀಲ್ಡ್ ಪ್ರವೀಣ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದ್ರಿಕಾ. ರಾಜ್ಯದಲ್ಲಿ ಕಾವೇರಿ ಕಿಚ್ಚು ಜೋರಾಗಿ ನಡೀತಾ ಇದೆ. ಈ ಹಿಂದೆ ಒಂದು ಮೇಕೆದಾಟು ಯೋಜನೆ ಬಗ್ಗೆ ಹಲವಾರು ರೀತಿಯಾದಂತಹ ಹೋರಾಟಗಳು ನಡೆದಿತ್ತು. ಈಗ ಅದೇ ರೀತಿಯಾಗಿ ಕರ್ನಾಟಕದಲ್ಲಿರುವಂತಹ ಒಂದು ಕಾವೇರಿ ನೀರನ್ನ ತಮಿಳುನಾಡಿಗೆ ಕೊಡಲೇಬೇಕು ಅಂತಂದು ಪ್ರತಿ 15 ದಿನಗಳಿಗೆ ಒಂದು ಸಾರಿ ಕೊಡಬೇಕು ಅಂತಂದು ಈಗ ಒಂದು ಸೂಚನೆ ಆಗಿರುವಂಥದ್ದು. ಇದರಿಂದ ಈ ಕಾರಣಕ್ಕೋಸ್ಕರನೇ ನಮ್ಮ ಕನ್ನಡ ಪರ ಹೋರಾಟಗಾರರು ಕೂಡ ಹಲವೆಡೆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಸೊ ಈಗ ಅದ್ರ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ನಮ್ಮ ಜೊತೆಗಿದ್ರೆ ಪ್ರವೀಣ್ ಸರ್ ಅವರು. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಎಲ್ಲರೂ ನಮಸ್ಕಾರ. ಎಸ್ ಸರ್, ಈಗ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಮೇಕೆದಾಟು ಯೋಜನೆ ಆಗಿರ್ಬೋದು, ಕಾವೇರಿ ಸಮಸ್ಯೆ ದಿನಕ್ಕೆ ವರ್ಷ ಪೂರ್ತಿ ನೋಡಿದ್ರೆ ಪ್ರತಿ ವರ್ಷನೂ ಇದೇ ರೀತಿ ಸಮಸ್ಯೆ ಆಗ್ತಾ ಇದೆ. ಈಗ ಅದೇ ರೀತಿಯಾಗಿ ಏನಾಗಿದೆ ಅಂದರೆ ಸುಪ್ರೀಂ ಕೋರ್ಟ್ನ ಆರ್ಡರ್ ಪ್ರಕಾರ 15 ದಿನಗಳಿಗೆ ಒಮ್ಮೆ ನಮ್ಮ ಒಂದು ಕರ್ನಾಟಕದಲ್ಲಿ ಕಾವೇರಿ ನೀರನ್ನು ತಮಿಳುನಾಡಿಗೆ ಕೊಡಬೇಕು ಅಂತಂದು ತೀರ್ಮಾನ ಮಾಡಿದ್ದಾರೆ. ಇದಕ್ಕೆ ಉಗ್ರ ಹೋರಾಟ ಎಲ್ಲ ಮಂಡ್ಯ ಆಗಿರ್ಬೋದು, ಹಲವು ಭಾಗಗಳಲ್ಲಿ ಕೂಡ ಈಗ ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ಒಂದು ಕಾವೇರಿ ನೀರನ್ನ ಕೊಡೋದು ಬೇಡ ಅಂತ ಅಂದು ಏನ್ ಹೇಳ್ತೀರಾ ಸರ್ ತಾವು ಅದಕ್ಕೆ? ನೀವು ಕೊಡಿ ಅಂತ ಹೇಳಿದ್ರೆ ಹೆಂಗೆ? ಇಲ್ಲ ಸರ್, ನಾವು ಇಲ್ಲ, ಕೊಡಬಾರ್ದು ಅಂತ ನಾನು ಹೇಳ್ತೀನಿ. ಕೊಡಬಾರ್ದು. ಈಗ ನಮ್ಮ ಬೆಂಗಳೂರು ನಗರದಲ್ಲೇ ಕುಡಿಯೋಕ್ಕೆ ನೀರಿಲ್ಲ. ನಾವೇ ಟ್ಯಾಂಕರ್ಗಳು ಹಾಕೊಂಡು ಬೋರ್ ನೀರಲ್ಲಿ ಕುಡಿತಾ ಇದ್ದೀವಿ. ಸೂಚನೆ ಆಗಿದೆ ಕೊಡಬೇಕು ಅಂತಂದು. ಅದಕ್ಕೋಸ್ಕರ ನಿಮ್ಮ ಒಂದು ಅಭಿಪ್ರಾಯ? ಅವರಲ್ಲಿ ಕೂತ್ಕೊಂಡು ಏನೋ ಬಂದು ಸುಮ್ಮನೆ ಒಂದು ಯಾವುದೋ ರಾಜ್ಯದಲ್ಲಿ ಹೆಸರು ತಗೋಬೇಕಂತ ಆಡುವಂಥ ನಾಟಕಗಳಿವಲ್ಲ, ಓಕೆನಾ? ಆದರೆ ನಮ್ಮ ಮನೆಯಲ್ಲಿ ನಮ್ದು ಏನು ಕೊರತೆ ಅನ್ನೋದು ನಮಗೆ ಗೊತ್ತು, ಅಕ್ಕಪಕ್ಕರ ಮನೆಯೂ ಗೊತ್ತಾಗಲ್ಲ, ಓಕೆನಾ? ಸೊ ಹಂಗಾಗಿ ಇವತ್ತು ನಮ್ಮ ಹತ್ರ ಜಾಸ್ತಿ ಇದ್ದರೆ ಕೊಡೋದ ಬೇಡ ಅಂತ ಅದು ಜನರು ತೀರ್ಮಾನ, ನಮ್ಮ ತೀರ್ಮಾನ ಅಲ್ಲ, ಓಕೆನಾ? ಇವತ್ತು ಏನು ನಮ್ಮ ಬೆಂಗಳೂರು ಏನೋ ರಾಜಧಾನಿನಲ್ಲೇ ಬಂದು ನಮ್ಗೆ ಕುಡಿಯೋಕ್ಕೆ ನೀರಿಲ್ಲ. ನೀವೇ ನೋಡ್ತಾ ಇದ್ದೀರಲ್ಲ, ಒಂದು ದಿನ ಎಷ್ಟು ಟ್ಯಾಂಕರ್ಗಳು ಓಡಾಡ್ತಾ ಇದೆ ಅಂತ, ಓಕೆನಾ? ಸೊ ಹಂಗೆ ಅಷ್ಟು ಕಷ್ಟದಲ್ಲಿ ನಾವಿದ್ದೀವಿ. ನಮಗೆ ಜಾಸ್ತಿ ಆದ್ರೆ ತಾನೆ ಅವರು ಕೊಡೋದಕ್ಕೆ. ಈಗ ಹೊಸ ಸರ್ಕಾರ ಬಂದಿದೆ ತಮಿಳ್ನಾಡಲ್ಲಿ. ಸೊ ಅವರು ಹೋಗಿ ಮೋದಿ ಅವ್ರನ್ನ ಇಲ್ಲ ಇವ್ರನ್ನ ಸೆಂಟ್ರಲ್ಲಿ ಮೀಟ್ ಆಗಿರ್ತಾರೆ. ಆಯ್ತು ಬಿಡು ಏನೋ ಹೇಳ್ತೀನಿ ಅಂದ್ಬಿಟ್ಟು ಅವರು ಒಂದು ಹೇಳಿಕೆ ಕೊಟ್ಟಿರ್ತಾರೆ ಪತ್ರದ ಮೂಲಕ. ಇದು ಅದೇ ಈಗ ಅವ್ರು ಬಂದಲ್ಲಿ ಅವ್ರ ರಾಜ್ಯದಲ್ಲಿ ಅವ್ರ ಹೆಸರು ಉಳಿಸ್ಕೊಳ್ಳೋದಕ್ಕೋಸ್ಕರ ನಾನು ಕಾವೇರಿ ನೀರು ಎತ್ಕೊಂಡ್ಬರ್ತೀನಿ ಅಂತ ಅವ್ರು ಒಂದು ಪೇಪರ್ನ ತೋರಿಸಿ ಆದೇಶ ಐತಂತ ನೋಡಿ ಅಂದ್ಬಿಟ್ಟು ತೋರಿಸಿರ್ತಾರೆ. ಅವ್ರ ಹಕ್ಕು ಅದು, ಬಿಡಲ್ಲ ಅನ್ನೋದು ನಮ್ಮ ಹಕ್ಕು. ಎಸ್ ಸರ್, ಅಂದ್ರೆ ಈಗ ಅವ್ರ ಮಾತುಕತೆ ಕೂಡ ಕರೆದಿದ್ರು ವಿಜಯ್ ಅವ್ರನ್ನ. ಅವರು ಬಂದು ಆಗಸ್ಟ್ 3ನೇ ತಾರೀಕಿಗೆ ಈಗ DK ಶಿವಕುಮಾರ್ ಅವರಾಗಿರ್ಬೋದು, ವಿಜಯ್ ಅವರು ಮಾತುಕತೆ ಆಗ್ಬೇಕಿತ್ತು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಅಲ್ಲಿರುವಂತ ತಮಿಳುನಾಡು ರೈತರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಇದು ಆರ್ಡರ್ ಸುಪ್ರೀಂ ಕೋರ್ಟ್ ಪ್ರಕಾರನೇ ಆಗ್ಲಿ, ನೀವೇನಕ್ಕೆ ಹೋಗ ಅವ್ರ ಹತ್ರ ಮನವಿ ಮಾಡ್ತೀರಾ, ಅವ್ರ ಹತ್ರ ಮಾತಾಡ್ತೀರಾ ಅಂತೆಲ್ಲ ಮಾತುಗಳು ಬರ್ತಾರೆ. ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿರೋದು. ಅಲ್ಲಿರುವಂತ ರೈತರು ಕೇಳೋವಂಥದ್ದೇನಿಲ್ಲ, ಯಾವ ರೀತಿಯಾಗಿ ಇಸ್ಕೋಬೇಕೋ ಆ ರೀತಿಯಾಗಿ ಇಸ್ಕೊಂಡ್ರೆ ಆಗುತ್ತೆ ಅಂತ ಕೂಡ ಮಾತನ್ನ ಆಡಿರುವಂಥದ್ದು. ಸರ್, ಸುಮಾರು ವರ್ಷಗಳಿಂದ ಏನೇ ಆದೇಶ ಇದ್ರೂ ಈ ಕಾವೇರಿ ಪ್ರಾಬ್ಲಮ್ ಅನ್ನೋದು ನಡೀತಾ ಇರ್ತದೆ. ಏನೋ ವರ್ಷಕ್ಕೆ ಒಂದು 5-6 ಸಾರಿ ಆದ್ರೂ ಈ ಹೋರಾಟಗಳು ನಾವು ಬಿಡಲ್ಲ, ಅವರು ಬೇಕು. ಸೊ ಇದು ಕಾಮನ್ ಆಯಿತು, ಓಕೆನಾ? ಇವತ್ತು ಏನು ನಮ್ಮ ಹಿರಿಯ ಹೋರಾಟಗಾರರು ನಮ್ಮ ಪ್ರವೀಣ್ ಶೆಟ್ಟರು ನೋಡಿದೆ, ಓಕೆನಾ? ಅವರು ಬಿಡಬಾರ್ದು ಅಂತ ಒಂದು ಹೋರಾಟ ಮಾಡ್ತಾಯಿದ್ದಾರೆ. ಹೌದು, 100% ಬಿಡಬಾರ್ದು. ಯಾಕೆ ಬಿಡಬೇಕು? ಈಗ ನಮ್ಮ ರೈತರಿಗೆ ನೀರಿಲ್ಲ ಅಲ್ವಾ? ಎಷ್ಟು ಜನ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹೆಂಗೆ ನಮ್ಮ ಮನೇನ ಹಾಳು ಮಾಡ್ಕೊಂಡು ಇನ್ನೊಬ್ಬರ ಮಗನ ಉದ್ಧಾರ ಮಾಡೋದಾ? ಇನ್ನೊಂದು ಮನೇನ ಉದ್ಧಾರ ಮಾಡೋದು ಹೆಂಗೆ ಅದು? ಹಂಗಾಗಿ ಗೌರ್ಮೆಂಟು ಮತ್ತು ಕೋರ್ಟ್ಗಳು ಸ್ವಲ್ಪ ನೋಡಿ ಆದೇಶ ಕೊಡಬೇಕು. ಅದನ್ನು ಒಂದು ನಾವು ಹಿಂಗೆ ಕೊಡಿ ಹಂಗೆ ಕೊಡಿ ಅನ್ನೋದಕ್ಕೆ ನಮ್ಗೆ ರೈಟ್ಸ್ ಇಲ್ಲ, ಓಕೆನಾ? ಸೊ ಹಂಗಾಗಿ ನೀರು ಕೊಡಲ್ಲ ನಾವು ಹೇಳ್ತೀವಿ ಸರ್. ಬಟ್ ಈಗ ಏನಂತ ಅಂದರೆ, ಕಾವೇರಿ ನೀರು ನಿಯಂತ್ರಣ ಸಮಿತಿಯವರು ಸೂಚನೆ ಕೊಟ್ಟಿದ್ದಾರೆ. CWRC ಅವರು ಸೂಚನೆ ಏನಂತ ಕೊಟ್ಟಿದ್ದಾರೆ ಅಂದ್ರೆ, ಪ್ರತಿ ತಿಂಗಳು 15 ದಿನಕ್ಕೆ ಸುಮಾರು 4.56 TMC ನೀರನ್ನ ಬಿಡುಗಡೆ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಅದು ನಮ್ಮ ಒಂದು KRS ಡ್ಯಾಮ್ ಅಲ್ಲಿ ಇರುವಂತದ್ದು ಸುಮಾರು 8.9 TMC ನೀರಿದೆ. ಆಲ್ಮೋಸ್ಟ್ ಅವ್ರಿಗೆ ಬಿಟ್ರೆ ನಮ್ಮ ಒಂದು ರಾಜ್ಯಕ್ಕೆ ಈ ನೀರಿಂದ ಎಲ್ಲಿ ಇರುತ್ತೆ ಅನ್ನೋದು ಕೂಡ ಹೇಳ್ತಾ ಇದ್ದಾರೆ ಸರ್. ಅದೇ ಎಲ್ಲೋ ಕೂತ್ಕೊಂಡು ಜನ ಈಗ ಆದೇಶ ಕೊಡೋದಲ್ಲ, ಇಲ್ಲಿ ಬಂದು ಸರ್ವೆ ಮಾಡಬೇಕು ಫಸ್ಟು. ಇಲ್ಲಿ ಅಕ್ಕಪಕ್ಕ ಇರುವಂಥ ಗ್ರಾಮಗಳಲ್ಲಿ ಯಾವುದೋ ಕಾವೇರಿ ತಾಯಿ ಎಲ್ಲಿ ಉತ್ಪತ್ತಿ ಆಗ್ತಾರೋ ಅಲ್ಲೇ ಬಂದು ಫಸ್ಟು ನೀವು ಚೆಕ್ ಮಾಡಬೇಕು. ಸೊ ಇವರಿಗೆ ಯಾವ ಥರ ನೀರಿನ ಕೊರತೆ ಇದೆಯಾ, ಇಲ್ಲ ಆ ರಾಜ್ಯಕ್ಕೆ ಸೇರಿದಂಥ ರಾಜಧಾನಿಗೆ ನೀರು ಇದೆಯಾ, ಅಲ್ಲಿರುವಂಥ ಕನ್ನಡಿಗರಿಗೆ ನೀರಿದೆಯಾ, ಅಲ್ಲಿರುವಂಥ ಕನ್ನಡಿಗ ರೈತರಿಗೆ ನೀರಿದೆಯಾ, ಇದೆಲ್ಲ ಚೆಕ್ ಮಾಡಬೇಕು, ಓಕೆನಾ? ಚೆಕ್ ಮಾಡಿದ್ರೆ ಬಂದು ಎಲ್ಲೋ ಕೂತ್ಕೊಂಡು ಯಾರೋ ಕೇಳಿದ್ರೆ ಅಂದ್ಬಿಟ್ಟು ಸುಮ್ಮನೆ ಬಂದು ಸೈನ್ ಹಾಕಿ ಒಂದು ಸೀಲ್ ಹಾಕಿ ಕಳಿಸೋದಲ್ಲ.
ಓಕೆನಾ. ಏನೇ ಒಂದು ಕಂಪ್ಲೇಂಟ್ ಅಂದರೆ ಏನು, ಫಸ್ಟ್ ನಾವು ಚೆಕ್ ಮಾಡಬೇಕು. ಫಸ್ಟು ಸ್ಥಳಕ್ಕೆ ಬಂದು ಚೆಕ್ ಮಾಡಬೇಕು. ಎಲ್ಲೋ ಕೂತ್ಕೊಂಡು ಯಾರೋ ಬಂದು ಕೇಳಿದ್ರು ಸಿ ಎಮ್ ಅಂದ್ಬಿಟ್ಟು ಕೊಟ್ಬಿಟ್ರೆ ನಾವು ನಾಳೆನೋ ಅಲ್ಲಿರೋಂಥ ಯಾವುದೋ ಒಂದು ಕೇಳ್ತೀವಿ, ಕೊಟ್ಬಿಡ್ತಾರಾ? ಸೊ ಅದೇ ಥರನೇ ಇದೂ. ಈಗ ಮಾತುಕತೆ ಕರೆದಿದ್ದಾರೆ ಸರ್. ಈಗ ಆರ್ ಅಶೋಕ್ ಅವರು ಕೂಡ ಹೇಳಿದ್ದಾರೆ, ಕರ್ನಾಟಕಕ್ಕೆ ಮಾರಿ ತಮಿಳುನಾಡಿಗೆ ಉಪಕಾರಿ ಅಂತ ಕೂಡ ಎಕ್ಸ್ ಖಾತೆಯಲ್ಲಿ ಬರೆದಿದ್ದಾರೆ. ಈಗ ಎಷ್ಟೊಂದು ರಾಜಕಾರಣಿಗಳು ಪಕ್ಷದವರಾಗಿರ್ಬೋದು ವಿಪಕ್ಷದವರಾಗಿರ್ಬೋದು ಮಾತುಕತೆನ ಮಾಡ್ತಾ ಇದ್ದಾರೆ. ನಾವು ಅದನ್ನ ಮಾತುಕತೆ ಮಾತಾಡ್ತೀವಿ ಅಂತ ಮಾಧ್ಯಮದವ್ರಿಗೆ ಹೇಳ್ತಾ ಇದ್ದಾರೆ. ಬಟ್ ಆರ್ ಅಶೋಕ್ ಅವರು ಹೇಳಿರುವಂಥದ್ದು, ನಮ್ಮ ರಾಜ್ಯಕ್ಕೆ ಮಾರಿಯಾಗಿ ಬೇರೆ ರಾಜ್ಯಕ್ಕೆ ಉಪಕಾರಿ ಆಗಿದ್ದಾರೆ. ಈ ಥರ ಮಾಡಿದರೆ ಹೆಂಗೆ ಜನಕ್ಕೆ, ಕರ್ನಾಟಕದ ಜನತೆಗೆ ಮೋಸ ಮಾಡದಂತೆ ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳಿರುವಂಥದ್ದು ಸರ್. ಮಾತೆಲ್ಲ ಬಿಟ್ಬಿಡಿ ಅಮ್ಮ. ಅವರಿದ್ರೆ ಇವ್ರು ಇದೇನು ಹೇಳೋದು, ಇವರಿದ್ರೆ ಅವ್ರು ಅದನ್ನು ಹೇಳೋದು. ಸೊ ಇವರು ಬಂದು ನಾನು ಹೋರಾಟಗಾರರ ಬಗ್ಗೆ ಕೇಳಿ. ಮಹತ್ವದ್ದು ಸರ್ ಇದರಲ್ಲಿ. ಇವರು 100% ಹೋರಾಟಗಾರರು ಬಂದು 100% ನಾಡು ನೆಲ ಜಲ ಭಾಷೆ ಅಂತ ಬಂದರೆ ಅಲ್ಲಿ ಬೀದಿಗೆ ಬರೋದು, ನಿಂತ್ಕೊಂಡು ಹೋರಾಟ ಮಾಡೋದು ಹೋರಾಟಗಾರರು. ಈ ರಾಜಕಾರಣಿಗಳು ಸುಮ್ಮನೆ ಯಾವುದೋ ಒಂದು ಆಪೋಸಿಷನ್ ಪಾರ್ಟಿಯಾಗಿ ಏನೋ ಮಾತಾಡಬೇಕಂತ ಮಾತಾಡ್ತಾರೆ. ಅವ್ರಿಗೆ ಗೊತ್ತಿದ್ದು ಮಾತಾಡ್ತಾರೋ, ಗೊತ್ತಿಲ್ಲದ್ರೆ ಮಾತಾಡ್ತಾರೋ, ಇಲ್ಲ ಹೋರಾಟ ಮಾಡಲೇಬೇಕು. ಯಾಕೆ ಇವರು ನಮ್ಮ ಆರ್ ಅಶೋಕ್ ಅವರು ಫೋನ್ ಮಾಡಿ ಹೇಳೋದು ಮೋದಿ ಅವರಿಗೆ, ಸೆಂಟ್ರಲೇ ಇವ್ರದ್ದಲ್ಲ ಸರ್, ನಾವಿಲ್ಲಿ ಇದೀವಿ ಬಿಡಬೇಡಿ ಸರ್, ನಮಗೆ ಕಾಂಗ್ರೆಸ್ ಇದು ನಮಗೆ ತಮಿಳ್ನಾಡಲ್ಲಿ ಓಟ್ ಹಾಕಿಲ್ಲ, ನಮ್ಮನ್ನು ಓಟ್ ಹಾಕಿ ಇಲ್ಲಿ 3 ಸಾರಿ ಮುಖ್ಯಮಂತ್ರಿ ಮಾಡಿಸಿದ್ದಾರೆ, ಸೊ ಇವ್ರಿಗೆ ಸಪೋರ್ಟ್ ಮಾಡಿ ಅಂತ ಇವ್ರು ಕೇಳೋದು. ಕಾಂಗ್ರೆಸ್ ಮೇಲೆ ಯಾಕೆ ಹಾಕ್ತೀರಾ ನೀವು? ಇಲ್ಲಿ ಕಾಂಗ್ರೆಸ್ಸು ನಮ್ಮ DK ಅವರು ಬಂದು ಜಸ್ಟ್ ನಮ್ಮ ರಾಜ್ಯಕ್ಕೆ ಮುಖ್ಯಮಂತ್ರಿ ಅಷ್ಟೇ ಅಲ್ವಾ. ಮೋದಿ ಅವರು ಯಾರೋ ಎಲ್ಲ ಮುಖ್ಯಮಂತ್ರಿಗೂ ರಾಜಂತರ ಡೆಲ್ಲಿನಲ್ಲಿ ಕೂತಿರುವಂಥ ಒಂದು ಪ್ರಧಾನಿ ಅವರು. ಸೊ ನೀವು ಇಲ್ಲಿ DK ಅವ್ರ ಹತ್ರ ಏನಕ್ಕೆ ನೀವು ಫೈಟ್ ಮಾಡ್ತಾ ಇದ್ದೀರಾ? ನೀವು ಮೋದಿ ಅವರಿಗೆ ಒಂದು ಫೋನ್ ಹಾಕಿದ್ರೆ ಮುಗಿದ ಕತೆ. ಸರ್ ನೀರು ಬಿಡಬೇಡಿ ಸರ್ ಅಂದ್ರೆ ಬಿಡಲ್ವ ಏನೋ ನನಗೆ ಗೊತ್ತಿಲ್ಲ ಅಲ್ವಾ. ಸುಮ್ಮನೆ ಇದೆಲ್ಲ ಒಂದು ರಾಜಕೀಯ ತಂತ್ರಗಳು, ರಾಜಕೀಯ ಗೇಮು, ಏನಾದರೂ ಹೇಳ್ಕೊಳ್ರಿ ಓಕೆನಾ. ಹೋರಾಟಗಾರರು ಹೋರಾಡ್ತಾ ಇರೋಂಥ ಹೋರಾಟಕ್ಕೆ ನಾನು 100% ಅದ್ರ ಬಗ್ಗೆ ಮಾತಾಡ್ತೀನಿ. ಅದು ಸತ್ಯವಾದಂಥ ಹೋರಾಟ. ಅವರು ನಾಡು ನೆಲ ಜಲ ಭಾಷೆ ಅಂತ ಅವ್ರು 100% ಅವ್ರು ಮಾಡೋವಂಥ ಹೋರಾಟಕ್ಕೆ ನಮ್ಮ ಬೆಂಬಲನೂ ಇದೆ ಅಣ್ಣ. ಅದು ಟ್ರೂ. ಈ ಹಿಂದೆ ಕೂಡ ಇದೇ ಪ್ರತಿ ವರ್ಷದಂತೆ ಹಿಂದೆ ಕೂಡ ಆಗಿತ್ತು, ಒಂದು 15 ದಿವಸ ನೀವು ಕೂಡ ಇದ್ರ ಬಗ್ಗೆ ಚರ್ಚೆ ಕೂಡ ಮಾಡಿದ್ರಿ, ಮೇಕೆದಾಟು ಯೋಜನೆ ಅಂತಷ್ಟೇ. ಅದನ್ನ ಇಡೀ ಸ್ಟಾಪ್ ಆಗಿತ್ತು. ಮತ್ತೆ ಈಗ ವಿಜಯ್ ಅವರು ಹೋಗಿ ಪತ್ರದ ಮೂಲಕ ಹೇಳಿದ್ಮೇಲೆ, ಮೋದಿ ಅವ್ರಿಗೆ ಹೇಳಿದ್ಮೇಲೆ ಈ ಒಂದು ಕೆಲಸ ಆಗಿದೆನಾ ಅನ್ನೋದು. ಅದೇ ನಾನು 15 ದಿನ ಹಿಂದೇನೋ ಒಂದು ಚರ್ಚೆಯಲ್ಲಿ ನಾನು ಹೇಳಿದ್ದೀನಿ, ವಿಜಯ್ ಅವರು 2 ತಿಂಗಳ ಹಿಂದೆ ಮುಖ್ಯಮಂತ್ರಿ ಆಕ್ಷನ್ ತಗೊಂಡು ಅದಕ್ಕಿಂತ ಮುಂಚೆನೆ ತಗೋಬೋದಿತ್ತಲ್ವಾ? ಏನು ನಾಳೆ ನಮ್ದು ಎಲೆಕ್ಷನ್ ಆಗಿ ನಮ್ಮವ್ರು ಕೊಟ್ಟರು ಅದನ್ನೇ ಮಾಡೋದವರು. ಅವ್ರೇನು ಗೊತ್ತಾ, ನಾವು ಏನು ಲೆಟ್ರ್ ಕೊಡಿ ಏನು ಇಲ್ಲಿ ಆಗಲ್ಲ ಕೆಲಸಗಳು, ಅವರಿಗೆ ಇವ್ರಿಗೂ ಆಗಲ್ಲ ಓಕೆನಾ. ಸೊ ಹಂಗಾಗಿ ಸೆಂಟ್ರಲ್ ಬಂದು ಒಂದು ಗೇಮ್ ಪ್ಲೇ ಆಗ್ತದೆ ಅಷ್ಟೇ. ಸೊ ವಿಜಯ್ ಅವರಲ್ಲ, ನಾಳೆ ನೀವು ಬಂದ್ರು ಮುಖ್ಯಮಂತ್ರಿ ಆದರೆ ನೀವು ಕೊಟ್ಟರು ನಿಮಗೊಂದು ಆದೇಶ ಕೊಡ್ತಾರೆ, ಲೆಟ್ರ್ ಸೈನ್ ಮಾಡಿ ಸೀಲ್ ಹಾಕಿ ಕಳಿಸ್ತಾರೆ. ಅದ್ರಲ್ಲಿ ಬಿಡಬೇಕಲ್ಲ ನಾವಿಲ್ಲಿ. ಈಗ ಬಿಡ್ಲೇಬೇಕು ಅಂತ ಸೂಚನೆ ಆಗಿದ್ದಲ್ಲ ಸರ್, ಈ ಥರ ಲಕ್ಷ ಲೆಟ್ರ್ ಬಂದೈತೆ. ಈಗ ಬಿಡ್ಲೇಬೇಕು ಅಂತ ಆರ್ಡರ್ ಆಗಿದೆ ಅಲ್ವಾ? ಕರ್ನಾಟಕದವರು ಈ ತಮಿಳ್ನಾಡು ನೀರು ಬಿಡಬೇಕು ಅಂತ ಇದ್ದಾರೆ, ಬಿಡ್ಲಿಲ್ಲ ಅಂದ್ರೆ ಬೇರೆ ತರ ಆಕ್ಷನ್ ತಗೊಂಡ್ರೆ ಏನ್ ಮಾಡ್ತೀರಾ? ರಾಜಕಾರಣಿಗಳು ಬಿಡ್ಬೋದೇನೋ, ಸಂಘಟನೆಯವರು ಓಕೆನಾ, ಹೋರಾಟಗಾರರು ಬಿಡಲ್ಲ ಅಂದ್ರೆ ನಮಗಿಲ್ಲ. ಹೌದು, KRS ಡ್ಯಾಮ್ ಅಲ್ಲಿ ನೀರೇ ಇಲ್ಲ ಅಂತಂದು ಅಲ್ಲಿ ಡ್ರೈ ಆಗಿದೆ, ಅಲ್ಲಿ ಡ್ರೈ ಆಗಿದೆ ಅಮ್ಮ. ಅಲ್ಲಿ ಎಲ್ಲೈತೆ ನೀರು ಬಿಡೋದಕ್ಕೆ ಇವರಿಗೆ? ನಾವಿನ ಮೇಲೆ ವಾಟರ್ ಟ್ಯಾಂಕರ್ ಎತ್ಕೊಂಡೋಗಿ KRS ಅಲ್ಲಿ ಬಿಟ್ಟು ಇನ್ನು ಬಿಡಬೇಕಷ್ಟೇ ಇವರಿಗೆ. ಪ್ರತಿದಿನ 3500 ಕ್ಯೂಸಿಕ್ ನೀರು ಬಿಡೋದು ಅಂದ್ರೆ ಸಾಮಾನ್ಯನೇ ಅಲ್ಲ ಸರ್. ನಮ್ಮ ಕರ್ನಾಟಕದ ಜನತೆಗೆ ಆ ನೀರು ಸಿಗ್ತಾ ಇಲ್ಲ ಸರಿಯಾಗಿ ಅನ್ನೋದ್ಮೇಲೆ ತಮಿಳ್ನಾಡಿಗೆ ಬಿಡೋದು ಎಷ್ಟು ನಿಜ ಅನ್ನೋದು ನನಗೂ ಈಗ ಯಕ್ಷ ಪ್ರಶ್ನೆ ಆಗಿದೆ. ನೀವು ಹೇಳಿದ ಪ್ರಕಾರ ರಾಂಗ್ ಅದು. ಎಸ್ ಎಸ್ ಆದೇಶನ ರಾಂಗ್ ಅಂತ ನಾನು ಸುಪ್ರೀಂ ಕೋರ್ಟು ಕಾನೂನು ಯಾವ್ದು ಕೊಡ್ತಾ ಅದನ್ನು ರಾಂಗ್ ಅಂತ ಹೇಳಲ್ಲ. ಬಟ್ ಯಾರೇ ಇರಲಿ ಸ್ಥಳಕ್ಕೆ ಬಂದು ಎಷ್ಟು ನೀರೈತೆ, ನಮಗೆ ಈ ರಾಜ್ಯಕ್ಕೆ ಎಷ್ಟು ನೀರು ಬೇಕು, ಈ ರೈತರಿಗೆ ಎಷ್ಟು ಬೇಕು, ಇಲ್ಲಿರುವಂಥ ಜನರಿಗೆ ಎಷ್ಟು ನೀರು ಬೇಕು ಅಂತ ಅದು ನಾವು ಸರ್ವೆ ಮಾಡಿ ಆಮೇಲೆ ಎಕ್ಸಸ್ ಇದ್ರೆ ಬಿಡ್ರಿ ನೋಡೋಣ, ಬಿಡಿ ಅಂತ ನಾನು ಹೇಳ್ತಾ ಇಲ್ಲ. ನೋಡಿ ಆದ್ಮೇಲೆ ಬಿಡಿ, ಅದಕ್ಕಿಂತ ಎಲ್ಲ ತುಂಬ ಆದ್ಮೇಲೆ ಕೊಡೋಣ ಬಿಡಿ. 100% ಇವಾಗ ನಮ್ಮ ಮನೇಲಿ ಎಲ್ಲರೂ ಊಟ ಮಾಡಿದ್ಮೇಲೆ ನಕ್ಕ ಪಕ್ಕಗೆ ಕೊಡೋದು ನಾನು. ಇಲ್ಲ ನಾನು ನನ್ನ ಮನೆಯವ್ರನ್ನ ಊಟ ಕಿತ್ತು ಬೇರೆ ಕೊಡ್ತೇವೆ, ಕೊಡಲ್ಲ ನಾವು. ನಮಗೆ ಕರ್ಮಣ ಕೊಡಲ್ಲ.
ಇದೇ 2018 ಸಹ ಸುಪ್ರೀಂ ಕೋರ್ಟ್ ಕೂಡ ಒಂದು ತೀರ್ಪನ್ನ ಸಲ್ಲಿಸಿತ್ತು ಸರ್. ಏನಪ್ಪಾ ಅಂದ್ರೆ ನದಿ ನೀರಿನ ಹಂಚಿಕೆಯಲ್ಲಿ ಸುಮಾರು 14 TMS ನೀರನ್ನ ನಮ್ಮ ಕರ್ನಾಟಕಕ್ಕೆ ಸಿಕ್ಕಿದ್ದು, ಅದು ಒಂದು ಖುಷಿ ವಿಚಾರ. ಅದನ್ನು ಹೊರತುಪಡಿಸಿದ್ರೆ ಈಗ ಮತ್ತೆ ತಮಿಳುನಾಡಿಗೆ ಕೊಡಬೇಕು ಅನ್ನೋದು ಇದು ಆಗಿರುವಂಥದ್ದು. ಈ ಎಲ್ಲಾದ್ರ ಮಧ್ಯೆ ಹೋರಾಟ ಮಾಡ್ತಾ ಇರುವಂಥದ್ದು ಕನ್ನಡ ಪ್ರತಿಭಟನಾಕಾರರು, ಅಂದ್ರೆ ಹೋರಾಟಗಾರರು ಬಿಟ್ಟರೆ ಯಾರು ಫೈಟ್ ಮಾಡಲ್ಲ. ಈಗ ನೀವೆಲ್ಲಾ ಮಾಧ್ಯಮಗಳು ನೋಡಿದ್ರೆ ಸರ್, ಅವ್ರು ಬಿಟ್ಟರು ಯಾರು ರಾಜಕಾರಣಿಗಳು ಒಬ್ರೋ ಇಬ್ರು ಏನೋ ಮುಂದೆ ಬಂದು ಮಾತಾಡ್ತಾ ಇದ್ದಾರೆ. ಅದನ್ನ ಹೊರತುಪಡಿಸಿದ್ರೆ ಅದು ಏನಕ್ಕೆ ಬಂದಿರ್ತಾರೆ, ಆಪೋಸಿಷನ್ ಪಾರ್ಟಿ ಏನೋ ಒಂದು ಮಾತಾಡಬೇಕು, ಕಾಂಗ್ರೆಸ್ನ ಬೈಬೇಕು, ಉಗಿಬೇಕು, ಏನೋ ಒಂದು ಮಾಡಬೇಕು, ಅದಕ್ಕೆ ಬಂದಿರ್ತಾರೆ ಅಷ್ಟೇ. ನಿಮ್ಮ ಸರ್ಕಾರನೂ ಇತ್ತಲ್ಲಪ್ಪ 5 ವರ್ಷ, ಮುಂದಿನ ಸರ್ಕಾರ ನೀವೇನು ಮಾಡಿದಿರ ಸ್ವಾಮಿ ಅಷ್ಟೇ. ಇವರು ಅವ್ರನ್ನ ಕೊರತೆ, ಅವರು ಇವ್ರನ್ನ ಕೊರತೆ, ಇದು ಒಂದು ಥರ ಡೈಲಿ ರೊಟೇಟ್ ಆಗಿಬಿಡ್ತು ಅಷ್ಟೇ. ಇದನ್ನು ನಾವು ಅಡ್ಜಸ್ಟ್ ಮಾಡಿಕೊಂಡು ಹೋಗ್ಬೇಕಷ್ಟೇ. ಹೋರಾಟಗಾರದ್ದು ನಿಜ, ಅವರು ಹೋರಾಟ ಮಾಡ್ತಾರೆ, ಅದು 100% ಕಾವೇರಿ ನಾಡು ನೆಲ ಜಲ ಭಾಷೆ ಇದೆಲ್ಲ ಟ್ರೂ, 100ಕ್ಕೆ 100 ಸತ್ಯ. ಜಲಸಂಪನ್ಮೂಲ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಕೂಡ ಮಾಧ್ಯಮದ ಮುಂದೆ ಹೇಳಿದ್ದಾರೆ, ನಮ್ಮ ಒಂದು ರಾಜ್ಯಕ್ಕೆ ನೀರಿನ ಸಮಸ್ಯೆ ಇದೆ, DK ಶಿವಕುಮಾರ್ ಅವ್ರ ಜೊತೆ ನಾನು ಮಾತಾಡ್ತೀನಿ, ಅವ್ರು ಏನಂತ ವಿಚಾರಿಸ್ಬಿಟ್ಟು ಆಮೇಲೆ ನಾನು ತಿಳಿಸ್ತೀನಿ, ಬಟ್ ಆದ್ರೆ ನಾವು ನೀರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಸಹ ಹೇಳಿರುವಂತದ್ದು ಸರ್. ನಾನು ನೋಡಿ ಕರ್ನಾಟಕದಲ್ಲಿ ಕಾವೇರಿ ನೀರು ಕುಡಿತೀನಿ, ನಮ್ಮ ಮನೆಗೂ ಬರ್ತಾ ಇದೆ, ನಾನು ಬಿಡಲ್ಲ. ಫಸ್ಟ್ ನಮಗೆ, ಆಮೇಲೆ ಅವರಿಗೆ. ಇನ್ನು ಕಾವೇರಿ ನೀರಿದೆ ಅಲ್ವಾ ಸರ್, ಅದು ನಮ್ಮ ಒಂದು ಕುಡಿಯಲಿಕ್ಕೆ ಮಾತ್ರ ಯೋಗ್ಯ ಆಗಿರುವಂಥದ್ದು, ಬಳಸೋದಕ್ಕೆ ಬೇರೆ ನೀರು. ಆದ್ರೆ ತಮಿಳ್ನಾಡಲ್ಲಿ ಅವರು ಬೆಳೆಯುವಂತ ಬೆಳೆಗೆ ನಮ್ಮ ಒಂದು ಕಾವೇರಿ ನೀರನ್ನ ಬಳಸ್ತಾ ಇರುವಂತದ್ದು ಸರ್. ಅದಕ್ಕೋಸ್ಕರ ಅವ್ರು ಕೇಳ್ತಾ ಇದ್ದಾರೆ, ಕುಡಿಲಿಕ್ಕೆ ಅಲ್ಲ, ಬೇರೆ ಅಂದ್ರೆ ನಾವು ಬೆಳಿತಾ ಇದ್ದೀವಿ ಒಂದಿಷ್ಟು ಬೆಳೆಗಳಿಗೆ, ಈ ಒಂದು ಕಾವೇರಿ ನೀರು ತುಂಬಾ ಅಗತ್ಯವಾಗಿದೆ, ಅದಕ್ಕೋಸ್ಕರ ನಮ್ಗೆ ಈ ಒಂದು ಕಾವೇರಿ ನೀರು ಬೇಕು ಅಂತ ಕೂಡ ಪಟ್ಟು ಹಿಡಿದು ಕೂತಿರುವಂತದ್ದು. ಕರ್ನಾಟಕದಲ್ಲಿ ಉತ್ಪತ್ತಿ ಆಗುವಂತ ನಮ್ಮ ಕಾವೇರಿ ತಾಯಿ ಇಲ್ಲಿ ಆ ಸ್ಥಳದಿಂದ ಒಂದು 20 ಕಿಲೋಮೀಟರ್ ಬೋರ್ ಹಾಕೊಂಡು ಇವತ್ತು ರೈತರು ಬದುಕ್ತಾ ಇದ್ದಾರೆ. ನಿಮಗೇನು ಕೇಡು, ಹಾಕ್ಬಲ್ರಿ ಬೋರು, ಬಟ್ ಅವ್ನು ಬೇಕು ಅಂತಾನೆ ಕೂತ್ಕೊಂಡಿದ್ದೀರಲ್ಲ ನಮ್ ಅವ್ರಂತರ. ಇದು ನೆನ್ನೆ ಮೊನ್ನೆದಲ್ಲ ಸರ್, ಸುಮಾರು ವರ್ಷಗಳಿಂದ ಸರ್ ಇದೇ ಸಮಸ್ಯೆ ಆಗಿದೆ. ಅದು ಇವತ್ತಿನವರೆಗೂ ಇತ್ಯರ್ಥ ಆಗಿಲ್ಲ, ಅದು ಕೊನೆ ಅನ್ನೋದೇ ಇಲ್ವಾ ಹೇಗೆ ಅಂತ. ಅದೇ ಹೇಳಿರಲ್ಲ, ಬೋರ್ ಹಾಕೊಳ್ರಿ ಅಷ್ಟೇ. ನಿಮ್ಮ ಗೌರ್ಮೆಂಟಲ್ಲಿ ಮಾತಾಡೋದು ಸಬ್ಸಿಡಿ ಗಿಬ್ಸಿಡಿ ತಗೊಳ್ರಿ ಅಷ್ಟೇ. ನಿಮ್ಮ ವಿಜಯ್ ಅವ್ರು ಏನಾದ್ರು ಫ್ರೀಯಾಗಿ ಬೋರ್ ಹಾಕೊಟ್ರೆ ಹಾಕ್ಕೊಳ್ರಿ. ಈಗ ನೆಕ್ಸ್ಟ್ ಇದು ನಾವು ಎಷ್ಟೇ ಮಾಡಿದ್ರು, ಎಷ್ಟೇ ಹೋರಾಟಗಳಾದ್ರೂ ಏನೇ ಆದ್ರೂ ಸಹ ವಿಜಯ್ ಅವರು ಅಷ್ಟು ಗೋಲ್ಡ್ ಕೊಡ್ತೀನಿ, ಅದು ಕೊಡ್ತೀನಿ, ಊಟ ಮಗು ಅದು ಕೊಡ್ತೀನಿ ಅಂತಲ್ಲ, ಅದನ್ನೆಲ್ಲ ನಿಲ್ಲಿಸ್ಬಿಟ್ಟು ರೈತರಿಗೆ ಬೋರ್ ಹಾಕಿ ನೀರು ಕೊಡೋಕ್ಕಿಲ್ಲ ಅಷ್ಟೇ. ಇಲ್ಲ ಪಕ್ಕದಲ್ಲೇ ಸಮುದ್ರ ಐತೆ ಅವ್ರಿಗೆ, ಕ್ಯೂರಿಫೈ ಏನಾದರೂ ಟೆಕ್ನಾಲಜಿ ಇದ್ದರೆ ರೆಡಿ ಮಾಡಿಸಿ ಬಿಡೋಕ್ಕೆ ಅಷ್ಟೇ. ಯಾಕೆ ಕಾವೇರಿನೇ ಬೇಕಾ ಇವರಿಗೆ, ಅದು ಕುಡಿಲಿಕ್ಕಲ್ಲ. ಅದೇ ಏನಿವೆ ಓಕೆನಾ, ಏನು ಕಾವೇರಿ ತಾಯೇ ಬೇಕಾ ಇವರಿಗೆ, ಕಾವೇರಿ ನೀರೇ ಬೇಕಾ ಇವರಿಗೆ. ಯಾಕೆ ನಿಮ್ಮೂರಲ್ಲಿ ಬೋರ್ ಹಾಕಿದ್ರೆ ಬರಲ್ವಾ? ಈಗ ಮೋದಿ ಅವ್ರವರೆಗೂ ಹೋಗಿದೆ ಅಂದ್ರೆ ವಿಜಯ್ ಅವ್ರಿಗೂ ಗೊತ್ತು ಯಾವುದೇ ಕಾರಣಕ್ಕೆ ಅಲ್ಲಿಂದ ಒಂದು ಡ್ರಾಪ್ ನೀರು ಬರೋಣ ಅಂತ ಗೊತ್ತು. ಆದ್ರೂ ನಾನು ಹೋಗಿ ಲೆಟರ್ ಓಡಿಸ್ಕೊಂಬರ್ತೀನಿ ಅಂತ ಹೋಗಿರ್ತಾನೆ ಪಾಪ, ಇರಲಿ ಬಿಡಿ, ಅವ್ರ ಖುಷಿಗೆ ಬಿಟ್ಬಿಡೋಣ ಬಿಡಿ. ಈಗ ಇದನ್ನು ಹೊರತುಪಡಿಸಿ ಒಂದೆರಡು ಕ್ವಶನ್ ಕೇಳೋದಾದ್ರೆ ಸರ್, ಮೊನ್ನೆ ಪ್ರತಿಭಟನೆ ಆಯಿತು, CJP ಅವರು ಪ್ರತಿಭಟನೆ, ವಿದ್ಯಾರ್ಥಿಗಳ ಪ್ರತಿಭಟನೆಯಿಂದಾಗಿ ಕೇಂದ್ರ ಮಂತ್ರಿ ಅವ್ರನ್ನೇ ಅವರು ರಾಜೀನಾಮೆ ಕೊಡಿಸಿದ್ರು ಅಲ್ವಾ. ಈಗ ಅದೇ ರೀತಿಯಾಗಿ ಇವ್ರೀಗ ಪತ್ರದ ಮೂಲಕವಾಗಿ ನರೇಂದ್ರ ಮೋದಿ ಅವರು ಭೇಟಿ ಮಾಡಿ ಹೇಳಿದ್ದಾರೆ, ಆ ಒಂದು ಕಾರಣಕ್ಕೋಸ್ಕರ ಸೂಚನೆ ಕೂಡ ಆಗಿದೆ. ಮೋದಿ ಅವ್ರವರೆಗೂ ಹೋಗಿದೆ ಅಂದ್ರೆ ಈ ಒಂದು ವಿಚಾರದಲ್ಲಿ ನೀರು ಬಿಡೋ ಸಾಧ್ಯತೆ ಇದೆ ಅಂತ ಅನ್ಸುತ್ತಲ್ವಾ ಸರ್. ಈಗ ಬಲವಾದಂತ ಶಕ್ತಿ ಇರುವಂತವ್ರೆ ಹೇಳಿದ್ದಾರೆ, ಇವಾಗ ನೀರು ಬಿಡ್ಲೇಬೇಕು, ನೀವು 15 ದಿನಕ್ಕೆ 1 ಟೈಮ್ ಅಂತ ಅಂದು. ಕಾವೇರಿ ತಾಯಿ ವಿಚಾರದಲ್ಲಿ ಶಕ್ತಿವಂತರು ಇಲ್ಲ, ಕನ್ನಡಿಗರೇ ಶಕ್ತಿವಂತರು. ಎಲ್ಲದಕ್ಕೂ ಒಂದೇ ಉತ್ತರ ಕೊಟ್ಟಿದ್ದೀನಿ. ಕಾವೇರಿ ನೀರು ವಿಚಾರದಲ್ಲಿ ಯಾರು ಶಕ್ತಿವಂತರಲ್ಲ, ಕನ್ನಡಿಗರೇ ಶಕ್ತಿವಂತರು. ಅದರಲ್ಲಿನೂ ಪರ್ಟಿಕ್ಯುಲರ್ ಆಗಿ ಹೋರಾಟಗಾರರೇ ಶಕ್ತಿವಂತರು. ಅವ್ರನ್ನ ಮೀರಿ ಏನು ನಡೆಯಲ್ಲ ಈ ರಾಜ್ಯದಲ್ಲಿ. ಓಕೆನಾ, ನಮ್ಮ ಹಕ್ಕುನ ಯಾವುದೇ ಕಾರಣಕ್ಕೆ ಅವ್ರು ಹೇಳಿದ್ರು ಇವರು ಹೇಳಿದ್ರು ಅಂತ ಬಿಟ್ಕೊಡೋಂಥ ಇಲ್ಲವೇ ಇಲ್ಲ. ಎಲ್ಲದಕ್ಕೂ ಒಂದು ಕರೆಕ್ಟ್ ಆದ ಉತ್ತರ ಕೊಡ್ತಾ ಇದ್ದೀರಾ. ಭಾಷೆ, ನಮ್ಮ ನಾಡು ನೆಲ ಜಲ ಭಾಷೆ, ಇದಕ್ಕೆ ಯಾರು ದೊಡ್ಡವರಲ್ಲ. ಇದನ್ನ ಯಾವ ಮಟ್ಟಕ್ಕೆ ಬೇಕಾದರೆ ಹೋರಾಟ ಮಾಡಿ ನಾವು ಪಡಿತೀವಿ. ಓಕೆನಾ. ಸೊ ಇಲ್ಲಿ ಯಾವುದು ಹೆಸರು ಇಲ್ಲ, ಇಲ್ಲಿ ಕನ್ನಡಿಗರೇ ಕರ್ನಾಟಕದಲ್ಲಿ ಸಾರ್ವಭೌಮ. ಕೇವಲ ನಮ್ಮ KRS ಡ್ಯಾಮ್ ಮಾತ್ರ ಬತ್ತಿ ಹೋಗಿರೋದಂಥದ್ದಲ್ಲ ಸರ್, ಕರ್ನಾಟಕದ ಎಲ್ಲ ಕಡೆ ಯಾವ್ಯಾವ ಡ್ಯಾಮ್ಗಳದು ಎಲ್ಲ ಕೂಡ ಬತ್ತಿ ಹೋಗಿರೋವಂಥದ್ದು. ಮೇಯ್ನೇ ಡ್ರೈ ಅಂದ ಮೇಲೆ ಬೇರೆ ಬೇರೆ ಕಡೆ ಎಲ್ಲಿರ್ತದೆ ನೀರು, ಹೌದು, ಮೂಲನೇ ಇಲ್ಲ.
ಈಗ CWRC ಅವರು ಕೊಟ್ಟಿರುವಂಥ ಸೂಚನೆಗೆ ರಾಜ್ಯ ಸರ್ಕಾರಕ್ಕೆ ಒಂದಿಷ್ಟು ಆದೇಶಗಳಿಗೆ ಒಂದು ವಿರೋಧ ವ್ಯಕ್ತಪಡಿಸ್ತಾ ಇದೆ. ಸೂಚನೆ ಕೊಟ್ಟಿರುವಂಥದ್ದು ಈ ರೀತಿಯಾಗಿ ಎಲ್ಲೇ ಹೋದು ಸುತ್ಕೊಂಡ್ರು ನಾವು ಅಲ್ಲಿಗೆ ಬರಬೇಕಾಗುತ್ತೆ ಸರ್. ಈಗ ಕೇಳುವಂಥ ಪ್ರಶ್ನೆನೇ ಆ ಥರ ಇದೆ. ಸೊ ಈ ರೀತಿಯಾದಂಥ ಅಂದರೆ ವಿರೋಧ ವ್ಯಕ್ತಪಡಿಸ್ತಾ ಇರುವಂಥದ್ದು CWRCಗೆ ಆದೇಶ ಹೊರಡಿಸಿರೋದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೆ ಏನು ಹೇಳ್ತೀರಾ? ಕಾಮನ್, ನಾನಲ್ಲಿದ್ರೋಣ ನೀವಲ್ಲಿದ್ರೋಣ ಇದು ನಡೀತಾ ಇರ್ತದೆ. ಅವ್ರನ್ನ ಇವ್ರ ಕೊರತೆ ಅವ್ರ ಕೊರತೆ ಮಾಡೋದು, ಓಕೆನಾ? ಹೇಳ್ತಾ ಇರ್ತದಲ್ಲ, ಕಾಮನ್, ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಬಟ್ ನೀರು ಬಿಡಲ್ಲ. ಕೊನೆಯದಾಗಿ ನೀವು ಕೂಡ ನೀರು ಬಿಡೋದಿಲ್ಲ. ನಾನು ಅಪ್ಪಟ ಹೋರಾಟಗಾರ, ನಾನು ನೀರು ಬಿಡಲ್ಲ ಅಂತೀನಿ. ಏನೋ ನಾನು ಇಲ್ಲಿ ಕೂತಿದ್ದೀನಿ ಅಂದ್ಬಿಟ್ಟು ನಾನು ಸುಮ್ಮನೆ ಬಂದು ಮಾಧ್ಯಮದಲ್ಲಿ ಇದ್ದೀನಿ ಅಂದ್ಬಿಟ್ಟು ನಾನು ಹೆಂಗೆ ನಮ್ಮ ಧರ್ಮಾಣ, ನಾಡು, ನೆಲ, ಜಲ, ಭಾಷೆ ಇದು ಫಸ್ಟು ಮುಖ್ಯ, ಆಮೇಲೆ ನಮಗೆ ಬೇರೆ ಅದು, ಓಕೆನಾ? ಸೊ ಹಂಗಾಗಿ ಇಲ್ಲಿ ನಾನು ಒಂದು ಹೋರಾಟಗಾರನಾಗೇ ಮಾತಾಡ್ತೀನಿ. ಬಿಡಲ್ಲ, ಬಿಡಬಾರ್ದು ಸಹ. ಅದಕ್ಕೆ ನಮ್ಮ ಬೆಂಬಲನೂ ಇದೆ, ನಾವು ಹೋರಾಟ ಮಾಡ್ತೀವಿ. ಕೊನೆಯದಾಗಿ ಹೇಳೋದಾದ್ರೆ ಸರ್, ರೈತರ ಪರವಾಗಿ ಆಗಿರ್ಬೋದು, ಹೋರಾಟದ ಪರವಾಗಿ, ಅವ್ರೆಲ್ಲರ ಪರವಾಗಿ ಏನು ಹೇಳ್ತೀರಾ? ಅವರಿಬ್ಬರಿಗೆ ಜಯ ಸಿಕ್ಕಲಿ. ಮೇಕೆದಾಟು ಯೋಜನೆ ಬಗ್ಗೆ ಹೇಳೋದಾದ್ರೆ ಕಾವೇರಿ ನೀರು ನಾನೇ ಕಟ್ಟಬಾರ್ದು ಅಷ್ಟೇ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದು ಆಲ್ರೆಡಿ ನಾವು ಲಾಸ್ಟ್ ಟೈಮಲ್ಲೂ ನಾವು ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ನೀವು ನಿಮ್ಮ ಒಂದು ಮಾತು, ಯಾರೇ ಬರಲಿ ಯಾರೇ ಹೋಗಲಿ ನಾವು ಮಾತ್ರ ನೀರು ಮಾತ್ರ ಕೊಡಲ್ಲ ಅನ್ನೋದು ನಿಮ್ಮ ಒಂದು ಕೊಡಲ್ಲ. ಕೊಡೋದಿಲ್ಲ. ನಾವು ಇಲ್ಲಿಂದನೇ ಹೇಳ್ತೀವಿ, ಇಲ್ಲಿಂದನೂ ನಾನು ಧಿಕಾರ ಕೊಡ್ತೀನಿ ಅವರಿಗೆ. ತಮಿಳ್ನಾಡು ಗೌರ್ಮೆಂಟ್ ಇಲ್ಲಿಂದನೇ ಎಚ್ಚರಿಕೆ ಕೊಡ್ತೀನಿ, ಯಾವುದೇ ಕಾರಣಕ್ಕೆ ನೀರು ಬಿಡಲ್ಲ. ಬೇಕೇ ಬೇಕು, ಕಾವೇರಿ ತಾಯಿ ಬೇಕು, ನಮಗೇ ಬೇಕು. ನಮಗೆ ಎಕ್ಸ್ಟ್ರಾ ಆದರೆ ನೋಡೋಣ, ನೀವು ಅಕ್ಕಪಕ್ಕ ಸ್ಟೇಟವ್ರು ಕೊಡೋಣ, ತಪ್ಪಿಲ್ಲ. ನಮಗೆ ಹೆಚ್ಚಾದರೆ ಕೊಡೋಣ, ಇಲ್ಲಾಂದರೆ ಯಾವುದೇ ಕಾರಣಕ್ಕೆ ನಮ್ಮದೇ ಇವಾಗ ಡ್ರೈ ಆಗಿ ನಮ್ಮವ್ರಿಗೆ ಕುಡಿಲಿಕ್ಕೆ ನೀರಿಲ್ಲ, ನಾವೇ ಫಿಲ್ಟರ್ ನೀರಲ್ಲಿ ಹಾಕ್ಕೊಂಡು ಬೋರ್ ವಾಟರಲ್ಲಿ ತರಿಸ್ಕೊಂಡು ಕುಡಿತಾ ಇದ್ದೀವಿ ಅಲ್ವಾ? ಸೊ ಹಂಗಾಗಿ ಫಸ್ಟ್ ನಮಗೆ, ಆಮೇಲೆ ನಿಮಗೆ. ನೋಡೋಣ, ಮುಂದಕ್ಕೆ ನೋಡೋಣ. ನಾನು ಕೊಡಿ ಅಂತ ನಾನು ಹೇಳ್ತಾ ಇಲ್ಲ, ಮುಂದಕ್ಕೆ ನೋಡೋಣ. ಈಗ ಕನ್ನಡ ಇದ್ರೆ ಇವಾಗ ನೀರು ತುಂಬಿ ಹರಿತಾ ಇತ್ತಲ್ಲ, ಅವಾಗೆಲ್ಲ ಬಿಟ್ಟಿದ್ವಲ್ಲ ಅವ್ರಿಗೆ ನಾವು. ನೀರು ಜಾಸ್ತಿ ಆದರೆ ನಾವು ಎಲ್ಲಪ್ಪ ಅದನ್ನು ಸ್ಟಾಪ್ ಮಾಡಿದ್ದೀವಿ, ಬಿಟ್ಟಿದ್ದ ನಿಮಗೆ ತಾನೇ ಬರ್ತಾ ಇದೆ. ನೀವು ಕುಡಿಲಿಕ್ಕೆ ಯೂಸ್ ಮಾಡ್ತಾ ಇಲ್ಲ, ಅದನ್ನು ಬೇರೆ ಬೇರೆದ್ರಲ್ಲಿ ಯೂಸ್ ಮಾಡ್ಕೊತಾ ಇದ್ದೀರಾ. ರೈತರಿಗೆ ಬೇಕಾದ್ರೆ ಬೋರ್ ಹಾಕ್ಸ್ಕೊಳ್ರಿ ಅಲ್ವಾ? ಈಗ ಕನ್ನಡ ಪರ ಹೋರಾಟಗಾರರು ಒಂದು ಕಡೆ ಆದರೆ ರೈತರು ಇನ್ನೊಂದು ಕಡೆ, ಇವರೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ಕೊನೆಯದಾಗಿ DK ಶಿವಕುಮಾರ್ ಅವರು ಈ ನಿರ್ಧಾರದಲ್ಲಿ ಬೇರೆ ಥರ ಮಾತಾಡಿದ್ರೆ ಓಕೆ ಕೊಡೋಣ ಅಂತ ಅಂದಾಗ ಏನು ಅನ್ಸುತ್ತೆ ಸರ್? ನೋಡೋಣ ನೋಡೋಣ ಎಲ್ಲಿ ನೋಡೋಣ. ಆದರೆ ಅವ್ರ ಸರ್ಕಾರ ಇರೋದು ಅವ್ರದ್ದೇ ಸರ್ಕಾರ ಅಲ್ವಾ ಸರ್? ಈಗ ಯಾರೋ ಅವರು ಮನೆ ಆಸ್ತಿನ, ಅವ್ರ ಮನೆ ಆಸ್ತಿನ ಅದು? ಸರ್ಕಾರ ನಮ್ಮದು, ಜನರದು, ಹೋರಾಟಗಾರರದು, ರೈತರದು, ಯುವಕರದು. ನಾವು ಓಟ್ ಹಾಕಿರ್ತಾನೆ ಅವರು ಮುಖ್ಯಮಂತ್ರಿ, ಅವ್ರದ್ದು ಹೆಂಗಾಗುತ್ತೆ ಅದು? ಅವ್ರ ಸರ್ಕಾರ ಹೆಂಗಾಗುತ್ತೆ? ಯಾವುದು ಅಲ್ಲ ಸರ್ಕಾರ. ಸರ್ಕಾರ ಅಂದರೆ ನಾವು ಓಟ್ ಹಾಕಿದ್ರೆ ಅವರು. ಸೊ ಅವ್ರು ಬಿಟ್ರೂ ನಾವು ಬಿಡಲ್ಲ. ಸರ್, ಇನ್ನು ಮೇಕೆದಾಟು ಯೋಜನೆ ಅನ್ನೋದನ್ನ ಹಿಂದೆನೇ ಮಾಡಿದ್ರು. ಯಾಕೆ ಅಂತ ಅಂದರೆ ಕಾವೇರಿ ನೀರು ಒಂದು ಡ್ಯಾಮ್ ಮತ್ತು KRS ತುಂಬಿ ಅರ್ಧ ನಂತರದಲ್ಲಿ ಮುಂದೆ ಏನೋ ಎಕ್ಸ್ಟ್ರಾ ನೀರು ಉಳಿದಿರುತ್ತಲ್ಲ ಸರ್, ಆ ನೀರನ್ನು ಈ ಒಂದು ಮೇಕೆದಾಟು ಯೋಜನೆಯಲ್ಲಿ ಮೇಕೆದಾಟು ಡ್ಯಾಮ್ಗೆ ಕಳಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಯೋಜನೆ ಮಾಡಿದ್ರು. ನೋಡಮ್ಮ, ಹಂಗೆ ಆ ಸೈಡಿಂದ ಕಾವೇರಿ ತಾಯಿ ಇಲ್ಲಿ ಬರ್ತಾ ಇದ್ದಿದ್ರೆ ಎಕ್ಸಸ್ ನೀರಾಗಿದ್ರೇನೋ ಅವರು ಅದಕ್ಕೆ ಅಡ್ಡಿಪಡಿಸಿ ಬೇರೆ ಬೇರೆ ಕಡೆ ಅವರಿಗೆ ಬೇಕಾದ ಸಮುದ್ರದಲ್ಲಿ ಬಿಟ್ಕೊಂಡ್ಬಿಡೋರು ಅವರು. ಬಟ್ ನಮ್ಮವರು ತಪ್ಪು ಮಾಡಿಲ್ಲ. ನೀರು ಜಾಸ್ತಿಯಾಗಿ ನೀರು ಹರಿಯೋ ಟೈಮ್ನಲ್ಲಿ ಬಿಟ್ಬಿಟ್ಟಿದ್ವಿ, ಚೆನ್ನಾಗಿರಲಿ ಅವರು ಅಂತ ಬಿಟ್ಟಿದ್ದೀವಲ್ಲ. ಏನೋ ಡೈಲಿ ದಾನ ಧರ್ಮ ಮಾಡೋಕ್ಕಾಗುತ್ತಾ? ಸೊ ದಾನ ಧರ್ಮ ಅನ್ನೋದು ನಮಗೆ ಹೆಚ್ಚಾದ್ರೇ ದಾನ ಧರ್ಮ ಮಾಡಬೇಕು, ಅರ್ಥ ಆಯ್ತಾ? ಸೊ ಹಾಗಾಗಿ ನಾವು ಅವ್ರ ಥರ ಯೋಚನೆ ಮಾಡಲ್ಲ. ಸೊ ನಾವು ನಮ್ಮ ಹಕ್ಕನ್ನ ಬಿಟ್ಕೊಡಲ್ಲ. ಇನ್ನೊಂದು ಅದನ್ನು ನೀವು ಹೇಳಿದಾಗ ಆ ಪಾಯಿಂಟಿಗೆ ನಾನು ಹೇಳ್ತೀನಿ ಸರ್, ಹೆಚ್ಚು ನೀರು ಜಾಸ್ತಿ ಆದರೆ ಅವ್ರಿಗೆ ಕೊಡ್ತಾ ಇದ್ದೀವಿ ಅಂತ ಅಂದ್ರಲ್ಲ, ಆ ಟೈಮಲ್ಲೇ ಮೇಕೆದಾಟು ಡ್ಯಾಮ್ನ ನಿರ್ಮಾಣ ಮಾಡಿ ಜಾಸ್ತಿ ನೀರನ್ನು ಅಲ್ಲಿಗೆ ಕಳಿಸ್ಬೇಕು ಅಂತಂದು ಮಾಡಿರುವಂಥದ್ದು. ಒಂದಿಷ್ಟು ಕುಡಿಯೋ ನೀರಕ್ಕೆ ಬಳಸಿ ಇನ್ನು ಉಳಿದಿದಂಥ ನೀರು ವೇಸ್ಟ್ ಆಗದೆ ಇರಲಿ ಅಂತ ಮೇಕೆದಾಟು ಅನ್ನೋ ಡ್ಯಾಮ್ನ ನಿರ್ಮಾಣ ಮಾಡಿ. ಹೌದು, ಅವಾಗಲೇ ಬಂದು ಒಂದು ಸ್ಲಾಂಗ್ ಬಿಟ್ಬಿಟ್ಟೆ. ಹೇಳಿ ಸರ್. ಓಕೆನಾ? ಅದೇ ಕಟ್ಟಬಾರ್ದು ಅಂತ ನಾನು ಹೇಳಿದ್ದು, ಕಟ್ಟಬೇಕು ಅಂತ ಒಂದು ಸ್ಲಿಪ್ಪಾಗಿ ಹೇಳಿದ್ದೀನಿ. ಕಟ್ಟಬಾರ್ದು ಅಂತ ನಾನು ಹೇಳ್ತೇನೆ. ನಿಮ್ಮ ನೀರು ನಮ್ಮ ಎಕ್ಸಸ್ ಆಯಿತು ಅಂದರೆ ನೀವು ಕುಡಿಯೋದಕ್ಕೆ ನೀರು ಕೊಡೋದ್ರಲ್ಲಿ ಏನು ತಪ್ಪಾಗಲ್ಲ. ಅದು ನಮ್ಮವರಿಗೆ ಇದು ತುಂಬ ದೊಡ್ಡ ಮನಸ್ಸು, ಓಕೆನಾ? ಸೊ ಹಾಗಾಗಿ ನಮ್ಮವರೇ ಬಿಡ್ತಾರೆ. ನೀವು ಅದಕ್ಕೆ ಕೋರ್ಟು ಬೇರೆ ಬೇರೆ ಕಚೇರಿಗಳು ಇದೆಲ್ಲ ಬೇಕಾಗಿಲ್ಲ.
ಮತ್ತೆ ಮತ್ತೆ ಹೇಳ್ತೀನಿ, ನಾಡು ನೆಲ ಜಲ ಭಾಷೆ ಅಂತ ಬಂದರೆ ಇದಕ್ಕೆ ಯಾವುದೇ ಇಲ್ಲ, ಇದಕ್ಕೆ ಯಾವುದೇ ಕಾನೂನು ಇಲ್ಲ. ಸಾಯೋಕ್ಕೂ ರೆಡಿ, ನಮ್ಮ ಈ ಹಕ್ಕನ್ನು ಪಡಿಬೇಕಂದ್ರೆ ಸಾಯೋಕ್ಕೂ ರೆಡಿ, ಜೈಲಿಗೆ ಹೋಗೋಕ್ಕೆ ರೆಡಿ, ಎಲ್ಲದಕ್ಕೂ ರೆಡಿ. ಓಕೆನಾ. ನಮ್ಮ ಪ್ರಾಣಕ್ಕೆಂದರೆ ಹೆಚ್ಚು ಯಾವುದು ಅಲ್ಲ. ಕಾನೂನು ಇಲ್ಲ, ಯಾವ ಸರ್ಕಾರವೂ ಇಲ್ಲ, ಯಾವ ಗೌರ್ಮೆಂಟ್ ಇಲ್ಲ, ಯಾವುದೂ ಇಲ್ಲ, ಯಾರೂ ಇಲ್ಲ. ಓಕೆನಾ. ಸೊ ನಮ್ಮ ಹಕ್ಕನ್ನು ಬಿಡೋದೇ ಇಲ್ಲ ಅಂತ ಹೋರಾಟಗಾರರ ಹೋರಾಟ, ಅದರಲ್ಲಿ ನಮ್ಮದು ಒಂದು ಕೈ. ಇನ್ನು ಕೊನೆಯದಾಗಿ ಸರ್, ಈಗ ರೈತರ ಪರವಾಗಿ ಆಗಿರ್ಬೋದು, ನಾಡಿನ ಜನತೆಯ ಪರವಾಗಿ, ಕಾವೇರಿ ನೀರಿನ ಪರವಾಗಿ, ಕನ್ನಡ ಪರ ಹೋರಾಟಗಾರರ ಪರವಾಗಿ ಏನು ಹೇಳ್ತೀರಾ ಸರ್? ನಾನು ಎಲ್ಲರೂ ಪರ. ಎಲ್ಲ ನೋಡಿ, ಡಿಫ್ರೆಂಟ್ ಇರ್ಬೋದು. ಕನ್ನಡ ಸಂಘಟನೆ ಅಂತ ಒಂದು, ರೈತರ ಸಂಘಟನೆ ಒಂದು, ನಮ್ಮ ಅಂಬೇಡ್ಕರ್ ಸಂಘಟನೆ ಅಂತ ಒಂದು, ಸ್ಟೂಡೆಂಟ್ಸ್ ಸಂಘಟನೆ ಅಂತ ಒಂದು, ಸಿಟಿಸನ್ ಸಂಘಟನೆ ಅಂತ ಒಂದು, ಹ್ಯೂಮನ್ಸ್ ಅದೇ. ಓಕೆನಾ. ಇಷ್ಟು ಸಂಘಟನೆಗಳೂ ಹೋರಾಟ ಏನಕ್ಕೆ ಮಾಡ್ತಾರದು? ಅವ್ರ ಹಕ್ಕಿಗೆ ಮಾಡ್ತಾರದು. ಸೊ ಎಲ್ಲ ಒಂದೇ. ಸೊ ಇದರಲ್ಲಿ ನನಗೆ ಬೇರೆಯವರು ಅವ್ರು ಬೇರೆ ಇವ್ರು ಬೇರೆ ನಾನು ನೋಡಲ್ಲ. ನಾನು ಹೋರಾಟಗಾರರು ಅಂದರೆ ಯಾವುದೇ ರೀತಿ ಹೋರಾಟಗಾರರು ನಮ್ಮವರೇ. ಯಾವುದೇ ಪರ ಹೋರಾಟಗಾರರು ಇರಲಿ, ಏನೋ ಚಾಲಕರ ಹೋರಾಟ ಇರಲಿ, ಕಾರ್ಮಿಕರ ಹೋರಾಟ ಇರಲಿ, ಯಾವುದೇ ಇರಲಿ, ಆಟೋ ಸಂಘದ ಹೋರಾಟ ಇರಲಿ, ರೈತರ ಪರ ಹೋರಾಟ ಇರಲಿ, ನಾಡು ನೆಲ ಜಲ ಅಂತ ಹೋರಾಟ, ಭಾಷೆ ಹೋರಾಟ, ಇದೆಲ್ಲ ಒಂದೇ. ನಮಗೆ ಹೋರಾಟಗಾರರಿಗೆ ಬೇರೆ ಅಂತ ಕಾಣಿಸಲ್ಲ. ನಾವು ನಮ್ಮ ಹೋರಾಟ ನಮ್ದೇನು ಹೋರಾಟ ಅನ್ನೋದೇನು? ನ್ಯಾಯ ಸಿಗಬೇಕು ಅನ್ನೋದು. ಸೊ ಎಲ್ಲ ಒಂದೇ ತಾನೆ. ಈಗ ಹೆಂಗೆ ಒಂದು ಗೌರ್ಮೆಂಟಲ್ಲಿ ಆಯಾ ಇಲಾಖೆ ಐತೆ, ಆ ಥರ ಇದಷ್ಟೇ. ಬಟ್ ಗೌರ್ಮೆಂಟ್ ಅದು ಒಂದೇ, ಸುಪ್ರೀಂ ಯಾರು ಒಂದೇ. ಸೊ ಇದಕ್ಕೆಲ್ಲದಕ್ಕೂ ಒಂದೇ ಒಂದು ಹೋರಾಟ ಅಂತ ಹೆಸರು. ಓಕೆನಾ. ಸೊ ಹೆಸರುಗಳು ಬೇರೆ ನಾವು ಇಟ್ಕೊಂಡಿರ್ಬೋದು. ಕನ್ನಡ ರಕ್ಷಣಾ ವೇದಿಕೆ ಅಂತ ಒಂದಿರ್ಬೋದು, ಇದು ಅದೇ ರೈತರ ಪರ. ಓಕೆನಾ. ಅದು ಒಂದು ಸಂಘಟನೆ ಇರ್ಬೋದು. ಚಾಲಕರದು ವಿಷ್ಣುವರ್ಧನ್ ಅಂತ ಒಂದು, ವಿಷ್ಣುವರ್ಧನ್ ಅವರು ಆಟೋ ಘಟಕ ಅಂತ ಇಟ್ಕೊಂಡಿರ್ತಾರೆ, ಒಬ್ಬರು ದರ್ಶನ್ ಅವರು ಆಟೋ ಘಟಕ ಅಂತ ಇಟ್ಕೊಂಡಿರ್ತಾರೆ. ಸೊ ಆ ಥರ ಹಲವಾರು ಹೆಸರುಗಳು ಬೇರೆ, ಅದರ ಉದ್ದೇಶ ಒಂದೇ, ಹೋರಾಟ. ಸೊ ಸಂಘಟನೆ ಅಂದರೆ ಎಲ್ಲ ಒಂದೇ. ಸೊ ಹಿಂಗೆ ಕೊನೆಯದಾಗಿ ಇಷ್ಟೆಲ್ಲ ಕ್ವಶನ್ ಮಾಡಿದ್ದೀವಿ ಸರ್. ಕೊನೆಯದಾಗ ನೀವು ಹೇಳೋದು ನಾವೆಂತೂ ಕೊಡೋದಿಲ್ಲ ಅನ್ನೋ. ಕೊಡಲ್ಲ ಯಾವುದೇ ಕಾರಣಕ್ಕೆ ನಮ್ಮ ಕಾವೇರಿ ತಾಯಿರು ನಿಮಗೆ ಕೊಡಲ್ಲ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲೂ ಒಂದು ವಿಚಾರದ ಬಗ್ಗೆ. ಈ ವಿಚಾರದಲ್ಲಿ ಗೀಸಿ ಎಲ್ಲ ಏನಿಲ್ಲಮ್ಮ. ಈ ವಿಚಾರದಲ್ಲಿ 100% ಪ್ರತಿಯೊಬ್ಬರು ಧ್ವನಿ ಎತ್ತಬೇಕಾದ ವಿಚಾರ ಇದು. ಸೊ ಇದು ನಮ್ಮ ಕೆಲಸನೇ ಅದು. ಸೊ ಇಲ್ಲಿ ಬಿಸಿ ಇದ್ರೂ, ಬಿಸಿ ಇಲ್ಲದ್ರೆ ನಿದ್ದೆ ಮಾಡ್ತಾ ಇದ್ರೂ ಈ ವಿಚಾರಕ್ಕೆ ಧ್ವನಿ ನಮ್ದು ಯಾವತ್ತೂ ಇರ್ತದೆ. ನನ್ನ ಜೊತೆಗೆ PTV ನ್ಯೂಸ್ ಕನ್ನಡದ ಧ್ವನಿಯೂ ಇರ್ತದೆ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಒಂದು ಕಾವೇರಿ ಕಿಚ್ಚು ಯಾವ ರೀತಿಯಾಗಿದೆ ಅಂದರೆ, ಇದು ಕೇವಲ ಒಂದು ಜಿಲ್ಲೆಗೆ ಸಂಬಂಧಪಟ್ಟಿರುವಂಥದ್ದಲ್ಲ, ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು. ರೈತರಾಗಿರ್ಬೋದು, ಕನ್ನಡ ಪರ ಸಂಘಟನೆಯವರಾಗಿರ್ಬೋದು, ಅದರಲ್ಲೂ ಮೇನ್ ಆಗಿ ನಮ್ಮ ರಾಜ್ಯ ಸರ್ಕಾರ ಕೂಡ ಒಂದು ಸರಿಯಾದಂಥ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗುತ್ತೆ. ಯಾಕಪ್ಪ ಅಂದರೆ ಇನ್ನು ಪ್ರತಿ ಬಾರಿನೂ ಪ್ರತಿ ವರ್ಷದಲ್ಲೂ ಕೂಡ ಈ ಮೇಕೆದಾಟು ಯೋಜನೆ ಅನ್ನೋದಾಗಿರ್ಬೋದು, ಒಂದು ಯಾವ ರೀತಿಯಾಗಿ ಕಾವೇರಿ ಕಿಚ್ಚು ಅನ್ನೋದಾಗಿರ್ಬೋದು, ಕಾವೇರಿ ನೀರನ್ನು ನಾವು ಕೊಡೋದಿಲ್ಲ ಅಂತ ಕೂಡ ನಮ್ಮ ಒಂದು ಕರ್ನಾಟಕ ಹೇಳ್ತಾ ಇದೆ, ಕರ್ನಾಟಕದ ಜನತೆ ಹೇಳ್ತಾ ಇದ್ರೆ, ತಮಿಳುನಾಡು ಸರ್ಕಾರ ಆಗಿರ್ಬೋದು, ತಮಿಳುನಾಡಿನ ಜನ ಆಗಿರ್ಬೋದು, ನಮಗೆ ಈ ಒಂದು ಕಾವೇರಿ ನೀರು ಬೇಕೇ ಬೇಕು ಅಂತ ಕೂಡ ಅಲ್ಲಿಂದ ಇಲ್ಲಿವರೆಗೂ ಅಪ್ ಟು ಟುಡೇವರೆಗೂ ಕೂಡ ಈ ಒಂದು ಸಮಸ್ಯೆ ನಡೀತಾನೆ ಇದೆ. ಈ ಒಂದು ಸಮಸ್ಯೆಗೆ ಅಂತ್ಯ ಅನ್ನೋದೇ ಸಿಗ್ತಾ ಇಲ್ಲ. ಈಗ ಮತ್ತೆ ಹೊಸ ವಿವಾದ ಏನಾಗಿರೋದು ಅಂತ ಅಂದ್ರೆ, ಈಗ ಒಂದು ತಮಿಳುನಾಡು CM ಆಗಿರುವಂತಹ ವಿಜಯ್ ಅವರು ಕೂಡ ಪ್ರಧಾನಿ ಮೋದಿ ಅವರಿಗೆ ಪತ್ರದ ಮೂಲಕವಾಗಿ ಈ ಒಂದು ಸಮಸ್ಯೆಗೆ ಪರಿಹಾರ ಸಿಗಬೇಕು, ನಮಗೆ ಒಂದು ಕಾವೇರಿ ನೀರು ಬೇಕೇ ಬೇಕು ಅಂತ ಕೂಡ ಅವರು ಒಂದು ವಾದ ಆಗಿದೆ. ಈಗ ಎಲ್ಲಾ ಕಡೆ ಕೂಡ ಇಲ್ಲ, ಮಾಧ್ಯಮದಲ್ಲಾಗಿರ್ಬೋದು, ಕನ್ನಡ ಪರ ಸಂಘಟನೆಗಳಾಗಿರ್ಬೋದು, ರೈತರು ಕೂಡ ನಾವು ಯಾವುದೇ ಕಾರಣಕ್ಕೂ ನಮ್ಮ ಪ್ರಾಣ ಕೊಡ್ತೀವಿ ಹೊರತು ನೀರನ್ನ ಕೊಡೋದಿಲ್ಲ, ಅದರಲ್ಲೂ ಕಾವೇರಿ ನೀರನ್ನ ಕೊಡೋದಿಲ್ಲ. ನಮ್ಮ ಒಂದು ವ್ಯಾಪಾರಗಳಿಗಾಗಿರ್ಬೋದು, ನಮ್ಮ ಬೆಳೆಗಳಿಗೆ ಆಗಿರ್ಬೋದು, ನಮಗೆ ಸಹ ಸಮಸ್ಯೆ ಆಗ್ತಾ ಇದೆ. ಅಂತರದಲ್ಲಿ ನಮ್ಮ ರಾಜ್ಯದ ಜನತೆಗೆ ಸಿಗದೇ ಇರುವಂತಹ ನೀರು ಬೇರೆ ರಾಜ್ಯಕ್ಕೆ ಯಾವ ರೀತಿಯಾಗಿ ಕೊಡಬೇಕು, ಇದೊಂದು ಯಾವ ರೀತಿಯಾದಂತಹ ನ್ಯಾಯ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದರಲ್ಲಿ ನಮ್ಮ ಒಂದು ರಾಜ್ಯ ಸರ್ಕಾರದ ಪಾತ್ರ ತುಂಬಾನೇ ಮಹತ್ವದಾಗುತ್ತೆ. ಯಾಕಪ್ಪ ಅಂದ್ರೆ ಈಗ ನೋಡ್ತಾ ಇರ್ಬೋದು, ಹಲವಾರು ಸಮಸ್ಯೆಗಳಿದೆ. ಅದೇ ರೀತಿಯಾಗಿ ಈ ಒಂದು ಕಾವೇರಿ ವಿವಾದ ಕೂಡ ಒಂದು ಬಗೆಹರಿದ ಅಂತ ನಂಟು ಅಂತಾನೆ ಹೇಳ್ಬೋದು. ಈ ಒಂದು ಸಮಸ್ಯೆನ ಆದಷ್ಟು ಬೇಗ ಒಂದು ಕುಲಾಯಿಸಬೇಕು ಅಂತಾನೆ ನಾನು ಹೇಳಿಕೆ
ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಕೇವಲ ಒಬ್ರು ಇಬ್ರು ಸಮಸ್ಯೆ ಅಲ್ಲ, ರಾಜ್ಯದಲ್ಲಿರುವಂತ ಎಲ್ಲಾ ರೈತರ ಸಮಸ್ಯೆ ಆಗಿದೆ. ಈ ಒಂದು ಸಮಸ್ಯೆಗೆ ಆದಷ್ಟು ಬೇಗ ನಮ್ಮ ರಾಜ್ಯದ ರೈತರಿಗೆ ಪರಿಹಾರ ಸಿಗ್ಲಿ. ಇದು ಕಾವೇರಿ ನೀರು ಅನ್ನೋದು ಕರ್ನಾಟಕದ ಜನತೆಗೆ ಮಾತ್ರ ಸೀಮಿತವಾಗಿರ್ಲಿ ಅಂತ ಕೂಡ ನಾವು ಕೂಡ ಹೇಳ್ತೀವಿ. ನಮ್ಮ PTV ನ್ಯೂಸ್ ಕನ್ನಡದ ಒಂದು ಕಳಕಳಿ ಕೂಡ ಆಗಿರುತ್ತೆ. ಸೊ ಇದಾಗಿತ್ತು ನಮ್ಮ ಕಾವೇರಿ ವಿವಾದದ ಭುಗಿಲೆದ್ದಂತಹ ವಿವಾದ ಇದಾಗಿತ್ತು. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮವನ್ನ ಒತ್ತು ತರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ PTV ನ್ಯೂಸ್ ಕನ್ನಡ.